T20 ವಿಶ್ವಕಪ್ ಫೀವರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. IPL ಮುಗಿತಾ ಇದ್ದಂತೆ ಈಗ ಶುರುವಾಗಿರೋದು T20 ವಿಶ್ವಕಪ್ ಫೀವರ್. ಈ ಸೀಸನ್ ಅಲ್ಲಿ ಯಾರು ವಿನ್ ಆಗ್ತಾರೆ ಅಂತೇಳಿ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಪ್ರಮುಖವಾಗಿ ಘಟಾನುಘಟಿ ತಂಡಗಳು ಎಲ್ಲಾ ದೇಶಗಳು ಕೂಡ ಈಗಾಗಲೇ ಭರ್ಜರಿ ತಯಾರಿಯನ್ನು ನಡೆಸಿಕೊಂಡಿದ್ದಾರೆ. ಒಂದು ಕಡೆಯಲ್ಲಿ ಟೀಮ್ ಇಂಡಿಯಾ ODI ವಿಶ್ವಕಪ್ನಲ್ಲಿ ನಾವು ಸೋತಿದ್ವಿ, ಈ ಬಾರಿ ಆದರೂ ನಾವು ಕಪ್ಪನ್ನು ತರಲೇಬೇಕು ಅಂತೇಳಿ ಭರ್ಜರಿ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಯಾವ ರೀತಿಯಾಗಿದೆ ಟೀಮ್ ಇಂಡಿಯಾದ ತಯಾರಿ, ಹಾಗೇನೆ ಬೇರೆಲ್ಲ ದೇಶಗಳ ತಂಡವನ್ನು ಟೀಮ್ ಇಂಡಿಯಾ ಯಾವ ರೀತಿಯಾಗಿ ಎದುರಿಸಿ ಈ ಬಾರಿ ಕಪ್ಪನ್ನು ಗೆದ್ಕೊಂಡು ಬರಬೇಕು, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ, ಚರ್ಚೆಯನ್ನು ನಡೆಸ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲೇದಾಗಿ ಸಂಜಯ್ ಸಿಸೇರೆ ಇದ್ದಾರೆ. ಹಾಯ್ ಸಂಜಯ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಯ್ ಮಲ್ಲಿಕಾರ್ಜುನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನನ್ನ ಸಹೋದ್ಯೋಗಿ ಆಗಿರುವಂತಹ ಮಂಜುನಾಥ್ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಯ್ ಮಂಜುನಾಥ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಪಾಟೀಲ್, ಒಂದ್ ಕಡೆಯಲ್ಲಿ ಈಗಷ್ಟೇ IPL ಮುಗ್ದಿದೆ, ಎಲ್ಲರೂ ಕೂಡ IPL ಗುಂಗಲ್ಲೇ ಇದ್ದಾರೆ. ಆದ್ರೆ ಕಂಪೇರ್ ಮಾಡಿದ್ರೆ ನಾವು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದ್ರೆ IPL ಬೇರೆನೆ, ಇಲ್ಲಿ T20 ಸೀರೀಸೇ ಬೇರೆನೆ. ಬೇರೆ ರಾಷ್ಟ್ರಗಳ ಜೊತೆ ನಾವು ಆಡುವಾಗ ತುಂಬಾ ಜವಾಬ್ದಾರಿಯುತವಾಗಿ ಆಡಬೇಕು, ತುಂಬಾ ಟೆಕ್ನಿಕ್ಸ್ಗಳು ಬೇಕಾಗುತ್ತೆ. ಇಲ್ಲಿ ಪ್ಲಾನ್ಗಳು ಕೂಡ ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತೀರಾ ಈ ಬಗ್ಗೆ? ನೋಡಿ, IPLಗೂ ಮತ್ತೆ ವರ್ಲ್ಡ್ ಕಪ್ಗೂ ಅಜಗಜಾಂತರ ವ್ಯತ್ಯಾಸ. IPL ಅಲ್ಲಿ ಏನು ಮಾಡ್ತೀವಿ ನಾವು, 10 ತಂಡಗಳಿದೆ, ಒಬ್ಬರ ಜೊತೆಗೆ ಒಬ್ಬೊಬ್ರು 2 ಮ್ಯಾಚ್ಗಳು ಆಡ್ತೀವಿ, ಕೆಲವೊಬ್ಬರಿಗೆ ಒಂದೊಂದು ಮ್ಯಾಚೇ ಸಿಗುತ್ತೆ. ಬಟ್ ಇಲ್ಲಿ ಹಾಗಿಲ್ಲ. ವರ್ಲ್ಡ್ ಕಪ್ ಸಿಚುವೇಶನ್ ಬೇರೆ, ಅಲ್ಲಿ ಆಡುವಂತಹ ರೀತಿಗಳೇ ಬೇರೆ. ಒಂದು ಲೀಗ್ ಹಂತ, ಗ್ರೂಪ್ ಹಂತ ಅಂತ ಇರುತ್ತೆ. ABCD 4 ಗ್ರೂಪ್ಗಳನ್ನು ಮಾಡಿದ್ದಾರೆ. A ಗ್ರೂಪಲ್ಲಿ 5 ತಂಡ, B ಗ್ರೂಪಲ್ಲೂ 5, 4 ಗ್ರೂಪಲ್ಲೂ 5 ತಂಡಗಳಿದ್ದಾವೆ. ಈ 5 ತಂಡಗಳ ಪೈಕಿ 2 ತಂಡಗಳು ಈಗ ಗ್ರೂಪ್ 8ಗೆ ಹೋಗುತ್ತೆ, ಅಂದರೆ ಸೂಪರ್ 8ಗೆ ಹೋಗುತ್ತೆ. 5ರಲ್ಲಿ 3 ಹೊರಗಡೆ, ಇನ್ನು 2 ತಂಡಗಳು ಏನಿರುತ್ತೆ ಅದು ಗ್ರೂಪ್ 8ಗೆ ಹೋಗುತ್ತೆ. ಆಯಾ ತಂಡಗಳು ಅಂದರೆ 4 ಗ್ರೂಪ್ಗಳಿಂದ 8 ತಂಡಗಳು ಬರುತ್ತೆ. ಅಲ್ಲಿ ಗ್ರೂಪ್ 8ಅಲ್ಲಿ ಮತ್ತು 2 ಡಿವೈಡ್ ಮಾಡ್ತಾರೆ, A ಗ್ರೂಪ್ ಮತ್ತು B ಗ್ರೂಪ್ ಅಂತ ಹೇಳಿ. ಮತ್ತೆ ಅಲ್ಲಿ ಕಾಂಪಿಟೇಷನ್ ಅವ್ರವ್ರಿಗೆ, A ಗ್ರೂಪ್ನವ್ರಿಗೆ A ಗ್ರೂಪ್, B ಗ್ರೂಪ್ನವ್ರಿಗೆ B. ಅಲ್ಲಿ ಏನಾಗುತ್ತೆ, 2 ತಂಡಗಳು ಸೆಮಿಫೈನಲ್ ಹೋಗುತ್ತೆ. ಅಂದರೆ ಇಲ್ಲಿ 3ನೇ ಹಂತ ಅನ್ನೋದು ಸೆಮಿಫೈನಲ್. ಸೆಮಿಫೈನಲ್ ಅಲ್ಲಿ 4 ತಂಡ ಇರುತ್ತೆ, ಅಲ್ಲಿ ಗೆದ್ದಂತಹ 2 ತಂಡಗಳು ಫೈನಲ್ ಹೋಗ್ತವೆ. ಇದು ಕ್ರೈಟೇರಿಯಾ. IPL ಅಲ್ಲಿ ಹಾಗಿರಲಿಲ್ಲ. 1, 2, 3, 4 ಇರ್ತಿತ್ತು. 1, 2ಗೆ 2 ಅವಕಾಶ, 3, 4ಗೆ ಒಂದೇ ಅವಕಾಶ, ಮತ್ತೆ 1, 2 ಅಲ್ಲಿಗೆ 1, 2ದಲ್ಲಿ ಸೋತವ್ರಿಗೆ ಮತ್ತೆ ಇನ್ನೊಂದು ಅವಕಾಶ, ಹಾಗೆ. ಬಟ್ ಇಲ್ಲಿ ಹಾಗೇನಿಲ್ಲ. ನೀವು ಸೆಮಿಫೈನಲ್ ಹಂತದಲ್ಲಿ ಏನಾದರೂ ಸೋತ್ರೆ ಡೈರೆಕ್ಟ್ ಮನೆಗೆ ಹೋಗ್ತೀರಾ, ಫೈನಲ್ಗೆ ಡೈರೆಕ್ಟ್ ಆಗಿ ಗೆದ್ದವ್ರು ಹೋಗ್ತಾರೆ, ಇಷ್ಟೇ. ಬಟ್ ಒಂದು ಅಂತಂದ್ರೆ ಇಲ್ಲಿ ಗ್ರೂಪ್ಗಳನ್ನು ಮಾಡಿರೋದು 20 ತಂಡಗಳಿದ್ದಾವೆ. ನೋಡಿ, IPL ಇತಿಹಾಸದಲ್ಲಿಯೇ ಇದು ಅತ್ಯಂತ ಹೆಚ್ಚಿಗೆ ತಂಡಗಳ ಇರುವಂತಹ ಒಂದು ವಿಶ್ವಕಪ್ ಟೂರ್ನಿ. ಇದುವರೆಗೂ ಕೂಡ ನಾವು 2007ರಲ್ಲಿ ಈ ಒಂದು ವಿಶ್ವಕಪ್ ಟೂರ್ನಿ ಆರಂಭ ಆಯಿತು. 12 ತಂಡಗಳಿದ್ವು 3 ಟೂರ್ನಿಗಳಲ್ಲಿ. ಅದಾದ ನಂತರ 16 ತಂಡಗಳಾಯಿತು. ಬಟ್ ಈಗ 20 ತಂಡಗಳು. ಅಂದರೆ ಕ್ರಿಕೆಟ್ ವಿಸ್ತಾರ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಒಂದು ವಿರಾಟ್ ಕೊಹ್ಲಿ ಅವರಿಂದನೂ ಅಂದ್ರೂ ತಪ್ಪಿಲ್ಲ. ಎಷ್ಟೋ ದೇಶಗಳು ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ, ನಾವು ವಿರಾಟ್ ಕೊಹ್ಲಿ ಅವರಿಂದ ಅವ್ರನ್ನ ನೋಡಿನೇ ಆಟವನ್ನು ಕಲ್ತಿದ್ದೀವಿ ಅಂತ. ಮತ್ತೆ ಇದು ಎಷ್ಟೋ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಬರಬೇಕು ಅಂತಂದ್ರೂ ಕೂಡ ವಿಶ್ವಕಪ್ ಒಲಿಂಪಿಕ್ಸ್ನಲ್ಲಿ ವಿರಾಟ್ ಕೊಹ್ಲಿ ಅವರ ಆಟವನ್ನು ನೋಡಿ, ಅವರ ಒಂದು ಸ್ಫೂರ್ತಿನ ನೋಡಿನೇ ಇಡ್ತೀವಿ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಜಾಸ್ತಿ ಆಗಿದೆ. ಬಟ್ ವ್ಯತಿರಿಕ್ತ ಅಂತಂತಂದ್ರೆ ಈ ಸರಿ ಇಂಡಿಯಾ ಪಾಕಿಸ್ತಾನ ಒಂದೇ ಗ್ರೂಪಲ್ಲಿ ಇದ್ದಾವೆ, ಅದು ಒಂದು ಕ್ರೇಜ್ ಇದೆ. ಆ ಒಂದು ಮ್ಯಾಚ್ ನೋಡೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ. ಎಸ್ ಪಾಟೀಲ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರೆ ಎಷ್ಟು ಗುಂಪುಗಳಿವೆ, ಹೇಗೆ ಆಡ್ತಾರೆ ಅಂತೇಳಿ. ಮಂಜು, ಇನ್ನೊಂದು ಕಡೆಯಲ್ಲಿ ನಮ್ಮ ಟೀಮ್ ಇಂಡಿಯಾವನ್ನ ನೋಡಿದ್ರೆ ಈ ಬಾರಿ ಏನು ತಂಡ ರಚನೆ ಮಾಡಿದ್ದಾರೆ T20 ವಿಶ್ವಕಪ್ಗಾಗಿ, ಈ ತಂಡ ಬೇರೆ ತಂಡಕ್ಕೆ ಹೋಲಿಸಿದ್ರೆ ಬಲಿಷ್ಠವಾಗಿದೆಯಾ? ಸರ್, ಯಾವಾಗಲೂ ಆಲ್ವೇಸ್ ಬಲಿಷ್ಠವಾಗಿರುತ್ತೆ ಸರ್. ಯಾಕೆ ಅಂತಂದರೆ ಈ IPL ಫಾರ್ಮ್ಯಾಟಲ್ಲಿ ಯಾವುದು ಸ್ಟ್ರಾಂಗು, ಯಾರು ವೀಕ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ನಾವು ನೋಡ್ಬಿಟ್ಟಿದ್ದೀವಿ. ಇಂಡಿಯಾ ಅಂತ ಬಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ದೇಶ ಅಂತ ಬಂದಾಗ ಜವಾಬ್ದಾರಿಯಾಗಿ ಆಟ ಆಡಬೇಕಾಗುತ್ತೆ. ಸೊ ಬೌಲಿಂಗ್ ಪಾತ್ರಗಳನ್ನ ನಿಭಾಯಿಸಬೇಕಾಗುತ್ತೆ, ಬ್ಯಾಟಿಂಗ್ ಪಾತ್ರ ನಿಭಾಯಿಸಬೇಕಾಗುತ್ತೆ. ಟೋಟಲ್ ಕ್ಯಾಪ್ಟನ್ಸಿನ, ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿನ ಆಲ್ಮೋಸ್ಟ್ ಅಲ್ಲಿ ನೋಡಿದ್ದೀವಿ. ಸೊ ಅವ್ರದ್ದು ಯಾವಾಗ್ಲೂ ಸ್ವಲ್ಪ ಎಕ್ಸ್ಟ್ರಾ ಲೆವೆಲಲ್ಲೇ ಇರುತ್ತೆ. ವರ್ಲ್ಡ್ ಕಪ್ ಅಂತ ಬಂದಾಗ, ಇಂಡಿಯಾ ಅಂತ ಬಂದಾಗ, T20 ಫಾರ್ಮ್ಯಾಟ್ ಅಂತ ಬಂದಾಗ ಸ್ಟ್ರಾಂಗ್ ಆಗೇ ಇರ್ತದೆ. ಸೊ ಬ್ಯಾಟಿಂಗಲ್ಲಿ ಆಗಲಿ, ಈಗ ನೋಡಿದ್ವಿ ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ನಾವು ಮಾತಾಡೋದಾದರೆ, ಈಗ ರೀಸೆಂಟಾಗಿ ನೋಡೋದಾದರೆ ಚೆನ್ನಾಗೇ ಇದೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಲೈನಪ್ಪು. ಇವು ಸೂರ್ಯಕುಮಾರ್ ಯಾದವ್ ಬಗ್ಗೆ ಮಾತಾಡಬೇಕು. T20 IPL ಅಲ್ಲಿ ಯಾವುದೇ ಒಂದು ಎಫೆಕ್ಟ್ ಮಾಡಿಲ್ಲ ಅಂದ್ರೂ ನಂಬರ್ 1 ರ್ಯಾಂಕಿಂಗಲ್ಲಿ ಇನ್ನೂ ಸಹ ಅವ್ರ ಸ್ಥಾನನ ಬಲಿಷ್ಠವಾಗಿ ಉಳಿಸ್ಕೊಂಡಿದ್ದಾರೆ ಅನ್ನೋದಕ್ಕೆ ನಾವು ಅಲ್ಲೇ ನೋಡಬೇಕಾಗುತ್ತೆ. ಸ್ಟ್ರಾಂಗ್ ಆಗಿದೆ ನಮ್ಮದು ಇಂಡಿಯನ್ ಬ್ಯಾಟಿಂಗ್ ಲೈನಪ್ಪು ಅಂತ. ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದರೆ ಇಂಡಿಯಾ ಟೋಟಲ್ ಆಗಿ ಈ ವರ್ಷ ಕಪ್ ಹೊಡೆಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ, ಚೆನ್ನಾಗಿದೆ. ಸಂಜಯ್, ಇನ್ನೊಂದು ಕಡೆಯಲ್ಲಿ ಈ ಬಾರಿ ಇಂಡಿಯಾ ಪಾಕಿಸ್ತಾನ ಮುಖಾಮುಖಿ ಆದಾಗ
ಕಂಪ್ಯಾರಿಟಿವ್ಲಿ ಒಂದು ಕಡೆಯಲ್ಲಿ ಎಷ್ಟರ ಮಟ್ಟಿಗೆ ಕ್ರೇಜ್ ಇರುತ್ತೆ, ಆ ಕಡೆಯಿಂದನೂ ಫ್ಯಾನ್ಸ್ ಇರ್ತಾರೆ, ಈ ಕಡೆಯಿಂದನೂ ಇಂಡಿಯಾ ಫ್ಯಾನ್ಸ್ ಅಂತೂ ವರ್ಲ್ಡ್ ವೈಡ್ ಅಂತ ಹೇಳಿದ್ರೆ ಬೇರೆ ದೇಶದವರು ಕೂಡ ಇಂಡಿಯಾಗೆ ಸಪೋರ್ಟ್ ಮಾಡ್ತಾರೆ, ಅಷ್ಟರ ಮಟ್ಟಿಗೆ ಇರುತ್ತೆ. ಯಾವ ರೀತಿಯಾಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ T20 ವಿಶ್ವಕಪ್ ಮೇಲೆ? ಈಗ IPL ಮುಗಿಸ್ಕೊಂಡ್ ಬರ್ತಾ ಇರೋದ್ರಿಂದ ಎಲ್ಲ ದೇಶದವರು ಆಡಿರೋದು ನೋಡಿದೀವಿ. ಈಗ ಆಸ್ಟ್ರೇಲಿಯಾದವರು ಇಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಾಗ ಸೊ ಅವ್ರದ್ದು ಆಕ್ಟಿವಿಟೀಸ್ ನಡೆದಿದೆ. ನಮ್ಮ ಇಂಡಿಯನ್ ಫ್ಯಾನ್ಸ್ಗೆ ಎಲ್ಲ ಟಚ್ ಇದೆ. ಈಗ ಟಚ್ ಹೋಗಿರೋದು ಪಾಕಿಸ್ತಾನ್ ಪ್ಲೇಯರ್ಸ್ ಮೇಲೆ. ಯಾರು 11 ಅಲ್ಲಿ ಇದ್ದಾರೆ ಅಂತಾನೂ ಗೊತ್ತಿಲ್ಲ. ಸ್ವಲ್ಪ ಜನ ಯಾವ ತರ ಇದೆ ಟೀಮ್ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡ್ತಿದ್ದಾರೆ, ಸ್ಟ್ರಾಂಗ್ ಇದ್ದಾರಾ ಇಲ್ಲ ಏನು ಗೊತ್ತೇ ಇಲ್ಲ. ಲಾಸ್ಟ್ ಅವ್ರನ್ನ ನಾವು ಮೀಟ್ ಮಾಡಿರೋದು ವರ್ಲ್ಡ್ ಕಪ್ ಅಲ್ಲಿ, 50-50 ಓವರ್ಸ್ ವರ್ಲ್ಡ್ ಕಪ್ ಅಲ್ಲಿ, ODI ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡಿರೋದು. ಸೊ ಈಗ T20 ಯಾವ ರೀತಿ ಸೆಟಪ್ ಮಾಡ್ಕೊ ಬರ್ತಾರೆ, ಅಲ್ಲಿ ನಾವು ಸೋಲ್ಸಿದೀವಿ ಅವ್ರನ್ನ. ಸೊ ಇಲ್ಲಿ ಯಾವ ರೀತಿ ನಾವು ಅವ್ರನ್ನ ಸೋಲಿಸ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಮ್ಯಾಚ್ ಅಂತೂ. ಆದ್ರೆ ಇದು 2020 ಆಗಿರೋದ್ರಿಂದ US ಅಲ್ಲಿ ಬೇರೆ ಒಂದು ಸ್ಟೇಡಿಯಂ ಅಲ್ಲಿ ಅಂದ್ರೆ ಇಂಡಿಯಾ ಔಟ್ ಆಫ್ ಇಂಡಿಯಾ ನಡೀತಾ ಇರೋದ್ರಿ, ಯಾವ ರೀತಿ ಒಂದು ಫ್ಯಾನ್ಸ್ ರಿಯಾಕ್ಟ್ ಮಾಡ್ತಾರೆ ಇಲ್ಲ ನಾವೆಲ್ಲ ನೋಡ್ಬೇಕಾಗಿರೋದನ್ನೆಲ್ಲ ಟಿವಿ ಅಲ್ಲೇ. ಸೊ ಟಿವಿಯಲ್ಲಿ ಇದನ್ನ ಯಾವ ರೀತಿ ತಗೋತಾರೆ ಮ್ಯಾಚ್ ಅನ್ನ ಆಬ್ವಿಯಸ್ಲಿ ನೋಡ್ತಾರೆ, ವ್ಯೂಸ್ ಜಾಸ್ತಿ ಬರುತ್ತೆ. ಆದ್ರೆ ಸ್ಟೇಡಿಯಂ ಅಲ್ಲಿ ನಾವು ಲಾಸ್ಟ್ ಟೈಮ್ ಇಂಡಿಯಾದಲ್ಲಿ ವರ್ಲ್ಡ್ ಕಪ್ ನಡೆದಾಗ ಸೊ ಹುಮ್ಮಸ್ ಬೇರೆ ತರನೇ ಇತ್ತು. ಇವಾಗ ಯಾವ ರೀತಿ ತಗೋತಾರೆ ನಮ್ಮ ಇಂಡಿಯಾ ಫ್ಯಾನ್ಸ್, ಔಟ್ ಆಫ್ ಫಾರ್ಮ್ ಸ್ವಲ್ಪ ಜನ ಅದ್ರಲ್ಲಿ ನೋಡ್ಬೋದು ನಾವು ಟೀಮ್ ಅಲ್ಲಿ, ದುಬೈ ಆಗ್ಲಿ ಎಲ್ಲ ನೋಡ್ಬೋದು, ಕೈ ಕೊಟ್ಟಂತ ಪ್ಲೇಯರ್ಸ್. ಇದನ್ನ ಸೀನಿಯರ್ಸ್ ಪ್ಲೇಯರ್ಸ್ ಇಬ್ಬರಿದ್ದಾರೆ ನಮ್ಗೆ ನೋಡೋದಾದ್ರೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ. ಅವ್ರು ಯಾವ ರೀತಿ ಈ ಒಂದು ಟೀಮ್ ಅನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ, ಚೆನ್ನಾಗಿರುತ್ತೆ ಈ ಒಂದು ಮ್ಯಾಚ್ ಅಂತಾನೆ ಹೇಳ್ಬೋದು. ಎಸ್ ಪಾಟೀಲ್, ಇನ್ನೊಂದ್ ಕಡೆಯಲ್ಲಿ ನಾವು ಗಮನಿಸ್ತಾ ಇದ್ವಿ ಎಲ್ಲಾ ದೇಶಗಳ ಎಲ್ಲಾ ರಾಷ್ಟ್ರದ ಪ್ಲೇಯರ್ಗಳು ಆಲ್ಮೋಸ್ಟ್ ಒಂದ್ ಕಡೆಯಲ್ಲಿ IPL ಆಡಿದ್ದಾರೆ. ಅದರಲ್ಲಿ ಹೊರತುಪಡಿಸಿ ಪಾಕಿಸ್ತಾನದವ್ರಿಗಿಲ್ಲ. ಬೇರೆ ದೇಶಗಳ ಆಟಗಾರರ ಬಗ್ಗೆ ನಮ್ಮ ಟೀಮ್ ಇಂಡಿಯಾದವ್ರಿಗೆ ಗೊತ್ತು, ನಮ್ಮ ಟೀಮ್ ಇಂಡಿಯಾ ಆಟಗಾರರ ಬಗ್ಗೆ ಬೇರೆ ದೇಶದವ್ರಿಗೆ ಗೊತ್ತು. ಒಂದ್ ಕಡೆಯಲ್ಲಿ ಪಾಕಿಸ್ತಾನದ ಪ್ಲಸ್ ಪಾಯಿಂಟ್ ಹಾಗೇನೆ ಮೈನಸ್ ಪಾಯಿಂಟ್ಗಳು ನಮ್ಮ ದೇಶದವ್ರಿಗೆ ಗೊತ್ತಿಲ್ಲ, ಹಾಗೇನೆ ಅವರಿಗೂ ಕೂಡ ನಮ್ಮ ದೇಶದ ಪ್ಲಸ್ ಅಂಡ್ ಮೈನಸ್ ಪಾಯಿಂಟ್ಗಳು ಗೊತ್ತಿಲ್ಲ. ಏನಾಗ್ಬೋದು ಮುಂದೆ ಅಂತ ಹೇಳಿ ಪಾಕಿಸ್ತಾನದವ್ರನ್ನ ನಾವು ಲೈಟ್ ಆಗಿ ತಗೊಂಡ್ಬಿಡೋಣ ಅನಿಸ್ಬಿಟ್ಟಿದೆ ಒಂದ್ಸರಿ. ಐರ್ಲೆಂಡ್ ಜೊತೆ ಸೋಲುವಂತ ತಂಡ, ಆಮೇಲೆ ಇಂಗ್ಲೆಂಡ್ IPL ಗುಂಗಲ್ಲಿದ್ರೆ ಅವ್ರು ಸೋತ್ಬಿಟ್ಟಿದ್ದಾರೆ. ಹೌದು, ಅದನ್ನ ಯಾರು ಅಷ್ಟೊಂದು ನೋಡಿಲ್ಲ. ಬಟ್ ಐರ್ಲೆಂಡ್ ಜೊತೆ ಸರ್ನಿಯಲ್ಲಿ ಐರ್ಲೆಂಡ್ ಜೊತೆ ಸೋತಿದ್ದಾರೆ. ಇನ್ನೇನು ಅವ್ರು ವಿಶ್ವಕಪ್ ತಯಾರಿ ಮಾಡ್ತಾರೆ. ಅದಕ್ಕಿಂತ ತಯಾರಿ ಮಾಡೋದಕ್ಕಿಂತ ಮುಂಚೆ ಆ ಮಿಲಿಟರಿ ಏನು ಸರ್ಕಸ್ ಟ್ರೈನಿಂಗ್ ಅಲ್ಲ ಸರ್ಕಸ್, ಅದು ಟ್ರೈನಿಂಗ್. ಬಟ್ ನಾವು ಅದಕ್ಕೆ ಸರ್ಕಸ್ ಅಂತ ಇಟ್ಟಿದೀವಿ. ಬಟ್ ಆ ಎಲ್ಲಾ ಟ್ರೈನಿಂಗ್ ಗಳ ನಂತರ ಆಮೇಲೆ ಹೆಕ್ಕಿ ತೆಗೆದ್ರು. ನಾವು ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ ನೋಡ್ಬೇಕು, ನಾವು ವರ್ಲ್ಡ್ ಅಲ್ಲಿ ಯಾರು ಪ್ಲೇಯರ್ಸ್ ಇಲ್ಲ T20 ಅಂತ ಪ್ಲೇಯರ್ಸ್ ಗಳನ್ನ ನಾವು ಪಾಕಿಸ್ತಾನದಿಂದ ಹೆಕ್ಕಿ ತೆಗೆದಿದ್ದೀವಿ ಹಾಗೆ ಹೀಗೆ ಅಂತ ಬೊಬ್ಬೆ ಹೊಡೆದ್ರು. ಬಟ್ ಅದಾದ ನಂತರ ಐರ್ಲೆಂಡ್ ಜೊತೆ ಸೋತಿದ್ದಾರೆ, ಇಂಗ್ಲೆಂಡ್ ಜೊತೆ ಸೋತಿದ್ದಾರೆ. ಇನ್ನು ಅಮೆರಿಕ ಮತ್ತೆ ವೆಸ್ಟ್ ಇಂಡೀಸ್ ಜೊತೆಗೆ ಹೋಗಿ ಏನ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಬಟ್ ಅಷ್ಟರ ಮಟ್ಟಿಗೆ ನನಗೇನೋ ಫೈಟ್ ಆಗಲ್ಲ ಅಂತಾನೆ ಅನ್ಸುತ್ತೆ. ಬಟ್ ಇಂಡಿಯಾ ಪಾಕಿಸ್ತಾನ ಅಂತ ಮ್ಯಾಚ್ ಬಂದ್ರೆ ಆ ಕ್ರೂಷಿಯಲ್ ಮೂಮೆಂಟ್ಸ್ ಗಳಂತೂ ಖಂಡಿತವಾಗ್ಲೂ ಪ್ರತಿ ಸರಿ ನಾವು ನೋಡಿದೀವಿ. ಲಾಸ್ಟ್ ಟೈಮ್ ಎಂತ ಮ್ಯಾಚ್ ಆಡಿ ಗೆಲ್ಸಿದ್ರು ನಮ್ಮ ಕಿಂಗ್ ಕೊಹ್ಲಿ, ಮರ್ಯಾದಕ್ಕೆ ಆಗಲ್ಲ. ಲೈಫ್ ಟೈಮ್ ಅಲ್ಲಿ ದಿ ಬೆಸ್ಟ್ ಇನ್ನಿಂಗ್ಸ್ ಅಂತ ಅವರೇ ಹೇಳಿದ್ರು. ಆಸ್ಟ್ರೇಲಿಯಾ ಜೊತೆ ಮೊದಲಿತ್ತು, ಅದರ ನಂತರ ಇದೇ ಆಗಿತ್ತು ಅಂತಂದ್ರು. ಬಟ್ ಒಂದು ಲೆಕ್ಕಾಚಾರದಲ್ಲಿ ಆ ಮ್ಯಾಚ್ನ ಇಡೀ ಭಾರತೀಯ ಯಾವ ಕ್ರಿಕೆಟ್ ಅಭಿಮಾನಿಗಳು ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇನ್ನು ಹಿಸ್ಟ್ರಿ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ 2007ರಲ್ಲಿ ನಾನು ಅವಾಗಲೇ ಹೇಳಿದೆ ನಿಮಗೆ, 2007ರಲ್ಲಿ ಈ ಒಂದು ವಿಶ್ವಕಪ್ ಆರಂಭ ಆಯಿತು. ಮೊದಲ ವಿಶ್ವಕಪ್ನಲ್ಲಿಯೇ ಪಾಕಿಸ್ತಾನ ತಂಡವನ್ನೇ 5 ರನ್ಗಳಿಂದ ಮಣಿಸಿ ಭಾರತ ಆ ಒಂದು ವಿಶ್ವಕಪ್ನ ಗೆದ್ದಿತ್ತು. ಶ್ರೀಶಾಂತ್ ಅವ್ರು ಕ್ಯಾಚ್ ಹಿಡಿದಿದ್ದು ಎಲ್ಲರಿಗೂ ಗೊತ್ತಿರುತ್ತೆ ಅನ್ಕೋತೀನಿ. ಆ ಒಂದು ವಿಶ್ವಕಪ್ನಲ್ಲಿ ಭಾರತ ಗೆಲುವನ್ನು ಸಾಧಿಸಿತು. ನೆಕ್ಸ್ಟ್ ಇಂಗ್ಲೆಂಡಲ್ಲಿ ಈ ಒಂದು ವಿಶ್ವಕಪ್ನ ಆಯೋಜನೆ ಮಾಡಿದ್ರು. 12 ತಂಡಗಳಿತ್ತು. ಪಾಕಿಸ್ತಾನ ಮತ್ತು ಶ್ರೀಲಂಕಾ ಇತ್ತು. ಪಾಕಿಸ್ತಾನಲ್ಲಿ ಗೆಲುವನ್ನು ಸಾಧಿಸಿತು, ಅದು ಕೂಡ 8 ವಿಕೆಟ್ಗಳಿಂದ. ನಂತರ ವೆಸ್ಟ್ ಇಂಡೀಸ್ನಲ್ಲಿ ಈ ಒಂದು T20 ವಿಶ್ವಕಪ್ನ ಆಯ್ಕೆ ಮಾಡಿದ್ದು 2010ರಲ್ಲಿ. ಅಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ಫೈನಲ್ಗೆ ಹೋಗಿತ್ತು. ಇಂಗ್ಲೆಂಡ್ 7 ವಿಕೆಟಿಂದ ಗೆಲುವನ್ನು ಸಾಧಿಸಿತು. ಅದರ ನಂತರ 2012ರಲ್ಲಿ ಶ್ರೀಲಂಕಾದಲ್ಲಿ ಈ ಒಂದು ವಿಶ್ವಕಪ್ನ ಆಯೋಜನೆ ಮಾಡಿದರು. ಶ್ರೀಲಂಕಾ ಮತ್ತು ವೆಸ್ಟ್ ಇಂಡೀಸು ಇಲ್ಲಿ ಫೈನಲ್ಗೆ ಎಂಟ್ರಿ ಆಯಿತು. ಇಲ್ಲಿ ವೆಸ್ಟ್ ಇಂಡೀಸ್ 36 ರನ್ಗಳ ದೊಡ್ಡ ಜಯವನ್ನು ಸಾಧಿಸಿತು. ನಂತರ 2014ರಲ್ಲಿ ಬಾಂಗ್ಲಾದೇಶದಲ್ಲಿ ಈ ಒಂದು ಸರಣಿಯನ್ನು ಆಯ್ಕೆ ಮಾಡ್ತಾರೆ. ಅಲ್ಲಿ ಇಂಡಿಯಾ ಶ್ರೀಲಂಕಾ ಫೈನಲ್ ಹೋಗುತ್ತೆ. ಬಟ್ ಇಲ್ಲಿ ಶ್ರೀಲಂಕಾ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಶ್ರೀಲಂಕಾ ಗೆಲುವನ್ನು ಸಾಧಿಸುತ್ತೆ ವರ್ಲ್ಡ್ ಕಪ್ನ. ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಕೊಹ್ಲಿ ಅವರು ಆಗಿದ್ದರು. ಅದರ ನಂತರ ಇಂಡಿಯಾದಲ್ಲಿ ಆರ್ಗನೈಸ್ ಮಾಡ್ತಾರೆ 2016ರಲ್ಲಿ. ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಫೈನಲ್ಗೆ ಹೋಗುತ್ತೆ. ಇಲ್ಲಿ ವೆಸ್ಟ್
ವೆಸ್ಟ್ ಇಂಡೀಸ್ 4 ವಿಕೆಟ್ಗಳ ಒಂದು ದೊಡ್ಡ ಗೆಲುವನ್ನು ಸಾಧಿಸುತ್ತೆ. ಇಲ್ಲಿಯೂ ಕೂಡ ವಿರಾಟ್ ಕೊಹ್ಲಿ ಅವರು ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗಿರ್ತಾರೆ. ಇನ್ನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಮಾನ್ನಲ್ಲಿ ಈ ಒಂದು ಪಂದ್ಯವನ್ನು 2021ರಲ್ಲಿ ಆರ್ಗನೈಸ್ ಮಾಡ್ತಾರೆ. ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಫೈನಲ್ ಹೋಗುತ್ತೆ. ಆಸ್ಟ್ರೇಲಿಯಾ 8 ವಿಕೆಟ್ಗಳ ಜಯವನ್ನು ಸಾಧಿಸುತ್ತೆ. ಮ್ಯಾನ್ ಆಫ್ ದ ಸೀರೀಸ್ ಆಗಿದ್ದು ಡೇವಿಡ್ ವಾರ್ನರ್. ನಂತರ 2022 ಕಳೆದ ವರ್ಷದ ಪಂದ್ಯ ಆಸ್ಟ್ರೇಲಿಯಾದಲ್ಲಿ ಆರ್ಗನೈಸ್ ಮಾಡ್ತಾರೆ. 16 ತಂಡಗಳು ಇರ್ತವೆ. ಫೈನಲ್ನಲ್ಲಿ ಇಂಗ್ಲೆಂಡ್ ಮತ್ತು ಪಾಕಿಸ್ತಾನ ಇರುತ್ತೆ. ಇಂಗ್ಲೆಂಡ್ ಮತ್ತೆ ಗೆಲುವನ್ನು ಸಾಧಿಸುತ್ತೆ. 5 ವಿಕೆಟ್ಗಳು. ಮ್ಯಾನ್ ಆಫ್ ದ ಟೂರ್ನಮೆಂಟ್ ಆಗಿದ್ದು ಸ್ಯಾಮ್ ಕರನ್. ಇತಿಹಾಸ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಟ್ ಭಾರತಕ್ಕೆ ಎಲ್ಲೋ ಮೊದಲ ಒಂದು ವಿಶ್ವಕಪ್ನ ಗೆಲುವಿನ ನಂತರ ಆ ಒಂದು ಲಕ್ ಸಿಕ್ಕಿಲ್ಲ. ಬಟ್ ಈ ಸರಿ ಸಿಗುತ್ತಾ ಇಲ್ಲೋ ನೋಡಬೇಕು. ಖಂಡಿತ ಪಾಟೀಲ್, ಈ ಸಲ ಲಕ್ ನಮ್ದೇ ಆಗಲಿ. ಹಾಗೇನೆ ಈ ಬಾರಿ ಯಾವೆಲ್ಲ ತಂಡಗಳಿವೆ, ಹಾಗೇನೆ ಯಾವೆಲ್ಲ ಗುಂಪುಗಳಲ್ಲಿ ಆ ತಂಡಗಳಿವೆ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಪ್ರಮುಖವಾಗಿ ABCD ಇಲ್ಲಿ 4 ಗುಂಪುಗಳನ್ನ ನೋಡಬಹುದು. 4 ಗುಂಪುಗಳಲ್ಲಿ ಯಾವೆಲ್ಲ ತಂಡಗಳು ಆಡ್ತಾ ಇವೆ, ಅವರು ಎಷ್ಟು ಬಲಿಷ್ಠವಾಗಿದ್ದಾರೆ, ಎ ಹಾಗೇನೆ ಬಿ. ಪಾಟೀಲ್ ಏನ್ ಹೇಳ್ತೀವಿ? ಎಸ್ ಭಾರತದಲ್ಲಿ ಇಂಡಿಯಾ ಪಾಕಿಸ್ತಾನ ನಿಮಗೆ ಮೇಲ್ಗಡೆನೆ ಕಾಣಿಸ್ತಾ ಇದೆ. ಆ ಒಂದು ಮ್ಯಾಚ್ ನೋಡೋದಕ್ಕಂತೂ ಕ್ಯೂರಿಯಸ್ ಅಂತೂ ಖಂಡಿತವಾಗ್ಲೂ ಇದೆ. ಅದರ ನಂತರ ಕೆನಡಾ, ಐರ್ಲೆಂಡ್ ಮತ್ತೆ ಅಮೆರಿಕ ಇದೆ. ನೋಡಿ, ಅಮೆರಿಕಾದಲ್ಲೂ ಕೂಡ ಭಾರತೀಯರು ಇದ್ದಾರೆ. ಆಮೇಲೆ ಕೋರೆ ಆಂಡರ್ಸನ್ ಇದ್ದಾರೆ. ಸಣ್ಣದಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅವರು ತುಂಬಾ ಚೆನ್ನಾಗಿ ಆ ಟೀಮ್ನ ಬಿಲ್ಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಕಾಂಪಿಟೇಷನ್ ನಡೀತಾ ಇರೋದು ಖಂಡಿತವಾಗ್ಲೂ ಭಾರತ, ಪಾಕಿಸ್ತಾನ ಇವು ಸೂಪರ್ 8ಗೆ ಬರ್ಬೋದು ಅಂತ ನಾನು ಅನ್ಕೋತೀನಿ. ಇನ್ನು ಬಿ ಗ್ರೂಪಿಗೆ ಹೋಗಿಬಿಟ್ರೆ ಅಲ್ಲಿ ಖಂಡಿತವಾಗ್ಲೂ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಬಲಾಢ್ಯ ತಂಡಗಳಿದ್ದಾವೆ. ಇದ್ರ ಜೊತೆಗೆ ನಮೀಬಿಯಾ, ಸ್ಕಾಟ್ಲ್ಯಾಂಡ್, ಓಮನ್ ಫೈಟಿಂಗ್ ಕೊಡ್ಬೋದಾಗದಂತಹ ತಂಡ ನನಗೆ ಅನ್ನಿಸ್ತಾ ಇರೋದು ನಮೀಬಿಯಾ ಇಂಗ್ಲೆಂಡ್ಗೆ, ಆಸ್ಟ್ರೇಲಿಯಾ. ಬಟ್ 90% ಚಾನ್ಸಸ್ ಇರೋದು ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾಗೆ ಅನ್ಕೋತೀನಿ. ಇವೆರಡೂ ಕೂಡ ಸೂಪರ್ 8 ಹಂತಕ್ಕೆ ಬರಬಹುದು ಅಂತ ಅನ್ಕೋತೀನಿ. ಇನ್ನು 4 ತಂಡಗಳಿದ್ದಾವೆ. ಇನ್ನು ಸಿ ಮತ್ತು ಡಿಗಳಲ್ಲೂ ಕೂಡ ನೋಡ್ಬೋದು ನಾವು. ಸಿ ಕೂಡ ತುಂಬ ಕ್ರೂಷಿಯಲ್. ಅಲ್ಲಿ ಕೂಡ ನ್ಯೂಜಿಲೆಂಡ್ ತಂಡ ಇದೆ, ಆಮೇಲೆ ವೆಸ್ಟ್ ಇಂಡೀಸ್ ಇದೆ, ಅಫ್ಘಾನಿಸ್ತಾನ್ ಇದೆ. ಅಫ್ಘಾನಿಸ್ತಾನ್ ಕೂಡ ಸಿ ಗ್ರೂಪಲ್ಲಿ ಇರೋದ್ರಿಂದ ಒಂದು ಕ್ಯೂರಿಯಸ್ ಅಂತೂ ಇರುತ್ತೆ. ನೋಡಿ, ನೀವು ಯಾವತ್ತೂ ಹೆಸರೇ ಕೇಳಿರಲ್ಲ, ಪಪುವಾ ನ್ಯೂ ಗಿನಿಯಾ. ಯಾವತ್ತು ಹೆಸರು ಕ್ರಿಕೆಟ್ ಆಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ನಿಮಗೆ. ಅಂಥ ಆಟಗಾರರು ಕೂಡ ತುಂಬ ಚೆನ್ನಾಗಿ ಆಡಿ ಈಗ ವಿಶ್ವಕಪ್ಗೆ ಕೂಡ ಅರ್ಹತೆ ಪಡ್ಕೊಂಡಿದ್ದಾರೆ. ಉಗಾಂಡ ಖಂಡಿತವಾಗ್ಲೂ ಆಡಿದ್ದಾರೆ, ತುಂಬ ಹಳೆ ಹುಲಿಗಳು ಥರ ಆಡಿದ್ದಾರೆ. ಇನ್ನು ಡಿ ಗ್ರೂಪ್ ಕೂಡ ಕ್ರೂಷಿಯಲ್ 3 ಪ್ರಮುಖ ತಂಡಗಳು ಇಲ್ಲಿದ್ದಾವೆ. ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಬಾಂಗ್ಲಾದೇಶ್, ನೆದರ್ಲ್ಯಾಂಡ್ ಕೂಡ ಒಳ್ಳೆ ಫಾರ್ಮ್ನಲ್ಲಿದ್ದಾರೆ. ನೇಪಾಳ ಒಳ್ಳೆ T20 ಆಟವನ್ನು ಆಡ್ತಾ ಇದೆ. ಡಿ ಗ್ರೂಪ್ನಲ್ಲಿ ತುಂಬ ಕಾಂಪಿಟೇಷನ್ ನಡಿಬೋದು ಅಂತ ನಾನು ಅನ್ಕೋತೀನಿ. ಬಟ್ ಫೈನಲಿ ಅಂತ ಅಂದ್ಕೊಂಡ್ರೆ ದಕ್ಷಿಣ ಆಫ್ರಿಕಾ ಇಲ್ಲ ಬಾಂಗ್ಲಾದೇಶ್ ಬರುತ್ತೆ ಅಂತ ಅನ್ಕೋತೀನಿ. ಶ್ರೀಲಂಕಾ ಒಂದ್ಸರಿ ಆಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅವ್ರು ರೆಕಾರ್ಡ್ಸ್ ಮೇಲೆ ರೆಕಾರ್ಡ್ಸ್ ಮಾಡ್ತಾರೆ. ಆಡಲಿಲ್ಲ ಅಂದರೆ ತುಂಬ ಕಳಪೆ ಪ್ರದರ್ಶನ ಇರುತ್ತೆ. ನನಗನ್ಸಿದ ಮಟ್ಟಿಗೆ ಪ್ರತಿಯೊಂದು ತಂಡದಲ್ಲೂ ಕೂಡ ಮೇಲ್ಗಡೆ ಏನು 2 ಅಂಕಿ 2 ದೇಶಗಳೇನು ಕಾಣಿಸ್ತಾ ಇದ್ದಾವೆ ಅವು ಸೂಪರ್ 8ಗೆ ಬರ್ಬೋದು ಅಂತ. ಇಷ್ಟು ಗುಂಪಲ್ಲಿ ಯಾವುದು ನಿಮ್ದು ಸ್ಟ್ರಾಂಗೆಸ್ಟ್ ಗುಂಪು ಅಂತ ಹೇಳ್ತೀನಿ? ನನಗೆ ತುಂಬ ಅನ್ನಿಸ್ತಾ ಇರೋದು ಡಿನೇ. ಸೌತ್ ಆಫ್ರಿಕಾ ಇದೆ, ಶ್ರೀಲಂಕಾ ಇದೆ, ಬಾಂಗ್ಲಾ ಇದೆ. 3 ಕೂಡ ಅಂತ ಲೆವೆಲಲ್ಲೇ ಇದಾವೆ. ಅಷ್ಟು ಇವನ್ ನೆದರ್ಲ್ಯಾಂಡ್ಸ್ ಕೂಡ ಫೈಟ್ ಕೊಡುವಂತ, ನೇಪಾಳ ಕೂಡ ಇನ್ನೊಂದು ವಿಚಾರ, ಈ ನ್ಯೂ ಗಿನಿಯಾ ಹಾಗೇನೆ ಉಗಾಂಡ, ನೇಪಾಳ, ನೆದರ್ಲ್ಯಾಂಡ್ಸ್ ಈ ತಂಡಗಳ ಬಗ್ಗೆ ಹೇಳ್ತಾ ಹೋಗೋದು. ನೆದರ್ಲ್ಯಾಂಡ್ಸ್ ಬಗ್ಗೆ ನಾವು ಕೇಳಿದ್ವಿ, ಕಳೆದ ಬಾರಿ ವಿಶ್ವಕಪ್ ನಲ್ಲೂ ಕೂಡ ನೋಡಿದ್ವಿ. ಉಗಾಂಡ, ನೇಪಾಳ, ನ್ಯೂ ಗಿನಿಯಾ ಬಗ್ಗೆ ಹೇಳ್ತಾ ಹೋಗೋದು. ಹೆಸರೇ ನಮ್ಗೆ ಆ ದೇಶಗಳ ಹೆಸರೇ ಆಲ್ಮೋಸ್ಟ್ ಕೆಲವೊಬ್ರಿಗೆ ಗೊತ್ತೇ ಇರಲ್ಲ. ಈಗ ನೋಡಿ, ಜಿಂಬಾಬ್ವೆಯನ್ನ ಸೋಲಿಸಿ ಬಂದಂತಹ ತಂಡಗಳು ಇವೆರಡು ತುಂಬಾ ಸ್ಟ್ರಾಂಗ್ ಆಗಿರುವಂತದ್ದು. ಉಗಾಂಡ ನಿಮ್ಗೆ ಹಳೆ ತುಂಬಾ 90s ಅಲ್ಲೆಲ್ಲ ನೋಡಿರ್ತೀರಿ ನೀವು. ಆ ತಂಡ ಆಡಿದೆ 90s ಅಲ್ಲೆಲ್ಲ, ಬಟ್ ಕಮ್ ಬ್ಯಾಕ್ ಮಾಡಿದೆ. ಅಫ್ಘಾನಿಸ್ತಾನ ಎಂತ ನಿಜ ಹೇಳ್ತೀನಿ, ಈಗ ಬ್ರೇನ್ ಲಾರಾ ಕೂಡ ಅಫ್ಘಾನಿಸ್ತಾನ್ ಕೂಡ ಸೆಮಿಫೈನಲ್ ಹೋಗ್ಬೋದು ಅಂತ ಹೇಳಿ ಇದನ್ನ ಮಾಡಿದ್ದಾರೆ. ಯಾಕಂದ್ರೆ ಲೀಗ್ ಹಂತದಲ್ಲಿ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಂತ ಆಟಗಾರರು ಆ ತಂಡದಲ್ಲಿದ್ದಾರೆ. ನೇಪಾಳ ಕೂಡ T20ಲಿ ತುಂಬಾ ಚೆನ್ನಾಗಿ ಇತ್ತೀಚೆಗೆ ಆಡ್ತಾನೆ ಇದೆ. ಬ್ಯಾಕ್ ಟು ಬ್ಯಾಕ್ ಗೆಲುವನ್ನು ಸಾಧಿಸ್ತಾ ಇದೆ. ಸಿ ಮತ್ತೆ ಡಿ ಗ್ರೂಪ್ ಏನಿದೆ ಅಲ್ಲ, ಖಂಡಿತವಾಗ್ಲು ಬಿಗ್ ಫೈಟ್ ಅಂತೂ ಆಗುತ್ತೆ. ಈ ನಮಗೆ ಕ್ರಿಕೆಟ್ ಒಂದು ಸ್ವಲ್ಪ ನೋಡಿ, ಫುಟ್ಬಾಲ್ ಅಂದ ತಕ್ಷಣ 150, 160, 180 ಈ ಸ್ಥಾನದಲ್ಲೂ ಕೂಡ ಕಾಂಪಿಟೇಷನ್. ನಮ್ಮವರೇ 113, 114ನೇ ಸ್ಥಾನದಲ್ಲಿದ್ದಾರೆ. ಬಟ್ ಕ್ರಿಕೆಟ್ ಅಂತ ಬಂದ್ರೆ ಈಗ ವಿಸ್ತಾರ ಆಗ್ತಾ ಇದೆ. ಹೊಸ ದೇಶಗಳು ಬರ್ತಾ ಇರೋದು ಕೂಡ ಕಾಂಪಿಟೇಷನ್ ದಾರಿ ಆಗುತ್ತೆ. ಎಸ್ ಪಾಟೀಲ್, ಗುಂಪುಗಳನ್ನ ನೋಡಿದ್ವಿ. 4 ಗುಂಪುಗಳಿವೆ. ಒಂದ್ ಕಡೆಯಲ್ಲಿ ಟೇಬಲ್ನ ಟಾಪ್ ಅನ್ನಲ್ಲಿ ಆರಂಭಿಕವಾಗಿ 2 ತಂಡಗಳು ಬಲಿಷ್ಠವಾಗಿದ್ರೆ, ಮತ್ತೆ ಕೆಲವು ತಂಡಗಳನ್ನು ನಾವೇನು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ, ಆದ್ರೂ ಕೂಡ ಆ ತಂಡಗಳು ಕಮ್ ಬ್ಯಾಕ್ ಮಾಡಿದ್ರೆ ಏನಾಗಬಹುದು. ಒಂದ್ ವೇಳೆ ಹೆಂಗ್ ಗೊತ್ತಾ ಸಂಪತ್, ಪ್ರತಿ ಸರಿ ಕೂಡ ಒಂದು ಆಶ್ಚರ್ಯಕರ ರಿಸಲ್ಟ್ ಬಂದೇ ಬರುತ್ತೆ. ನಿಜ ನಿಜ ನಿಜ. ನೋಡಿ, ಇಂಗ್ಲೆಂಡ್ ಅವ್ರನ್ನ ಐರ್ಲೆಂಡ್ ಅವ್ರು ಸೋಲಿಸಿದ್ರು. ಆಮೇಲೆ ಕಳೆದ ಸಾರಿ ಕೂಡ ದಕ್ಷಿಣ ಆಫ್ರಿಕಾ ಪಾಕಿಸ್ತಾನ ಅವ್ರನ್ನ ಸೋಲಿಸಿದ್ರು. ಇಂತಹ ಒಂದು ಕ್ರೂಷಿಯಲ್ ಮ್ಯಾಚ್ ಗಳನ್ನ ನಾವು ಈ ಸರಿನೂ ನೋಡ್ತೀವಿ. ಯಾಕಂದ್ರೆ 1 ಮ್ಯಾನ್ ಶೋ ಇದು. ನೀವು ಎಲ್ಲರೂ ಆಡ್ಬೇಕು, ಒನ್ ಡೇ ತರ ಇಲ್ಲ T20 ತರ 5 ದಿನ ನಿಂದಿರ್ಬೇಕು ಅಂತ ಏನಿಲ್ಲ. ಒಬ್ಬ ಆಟ ಆಡಿ ನಿಂತ್ಕೊಂಡ್ರು ಕೂಡ ಆ ಮ್ಯಾಚ್ ಉಲ್ಟಾನೇ ಆಗುತ್ತೆ. ಇಂಡಿಯಾನೇ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗಿರ್ಬೋದು,
ಇಂಗ್ಲೆಂಡ್ ಆಗಿರ್ಬೋದು, ಅವ್ರನ್ನು ಸೋಲಿಸುವಂತ ತಾಕತ್ ಕೂಡ ಈ ಚಿಕ್ಕ ಚಿಕ್ಕ ತಂಡಗಳಿಗಿದೆ. ಎಸ್ ಪಾಟೀಲ್, ಚೆನ್ನಾಗಿ ಹೇಳ್ತಾ ಇದ್ರಿ ಯಾವ ತಂಡಗಳು ಕಮ್ ಬ್ಯಾಕ್ ಮಾಡಬಹುದು ಅಂತೇಳಿ. ಹಾಗೇನೆ ಟೀಮ್ ಇಂಡಿಯಾದ ಆಡುವ 11ರ ಬಳಗವನ್ನು ಕೂಡ ನೋಡ್ಬೇಕಾಗತ್ತೆ. ಯಾರೆಲ್ಲ ಈ ಬಾರಿ ಕಣಕ್ಕಿಳಿಬಹುದು? ಸಾಕಷ್ಟು ಜನ ಪ್ಲೇಯರ್ಸ್ ಇದ್ದಾರೆ, ಆದ್ರೆ ಅಳೆದು ತೂಗಿ ನಿರ್ಧಾರವನ್ನ BCCI ತಗೊಳ್ಳುತ್ತಾ ಹೆಂಗೆ ಪಾಟೀಲ್? ಇಲ್ಲ, ಈ 15 ತಂಡದಲ್ಲಿ ಇನ್ನೂ ಪ್ಲೇಯಿಂಗ್ ಎಲ್ಲೋ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ, ಯಾರನ್ನ ಆಡಿಸ್ತಾರಪ್ಪ ಅಂತ ಹೇಳಿ. ಒಂದ್ಸರಿ ವಿರಾಟ್ ಕೊಹ್ಲಿ ಓಪನಿಂಗ್ ಅಂತಾರೆ, ಇಲ್ಲ ಜೈಸ್ವಾಲ್ ಫಾರ್ಮಲ್ ಇಲ್ಲ ಅಂತಾರೆ, ಈ ರಿಷಬ್ನ ಆಡಿಸ್ತಾರ ಇಲ್ಲ ಬೇರೆ ಆಟಗಾರನ ಆಡಿಸ್ತಾರ, ಕನ್ಫ್ಯೂಸ್ ಇದೆ. ಯಾಕಂದ್ರೆ 11ರ ಬಳಗ ತುಂಬ ಬಲಾಢ್ಯವಾಗಿ ನನಗಂತೂ ಕಾಣಿಸ್ತಾ ಇದೆ. ಆಸ್ ಅ ರೋಹಿತ್ ಶರ್ಮಾ ಆಸ್ ಅ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ, ಓಪನಿಂಗ್ ಸ್ಲಾಟ್ನಲ್ಲಿ ಬರ್ತಾರೆ, ನೋ ಡೌಟ್. ಇಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರೆ, ಜೈಸ್ವಾಲ್ ಆಡ್ತಾರೆ, ಸ್ವಲ್ಪ ಕನ್ಫ್ಯೂಸ್ ಇದೆ. ಬಟ್ ಇಬ್ಬರು ಆಟಗಾರರು ಇದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಸೂರ್ಯಕುಮಾರ್ 100% ಪ್ಲೇಯಿಂಗ್ ಎಲೆವನಲ್ಲಿ ಸ್ಥಾನವನ್ನು ಪಡಿತಾರೆ. ಸಂಜು ಸ್ಯಾಮ್ಸನ್ ಆಡೋದು ಡೌಟ್ ಅನ್ಕೋತೀನಿ. ರಿಷಬ್ ಪಂತ್ಗೆ ಇಲ್ಲಿ ಅವಕಾಶವನ್ನು ಕೊಡ್ತಾರೆ. ದುಬೆ ಕೂಡ ಆಡೋ ಡೌಟ್ ಅನ್ಕೋತೀನಿ. ಇನ್ನು ಹಾರ್ದಿಕ್ ಪಾಂಡ್ಯ ಇರ್ತಾರೆ, ಜಡೇಜಾ ಖಂಡಿತವಾಗ್ಲೂ ಇರ್ತಾರೆ, ಅಕ್ಷರ್ ಪಟೇಲ್ಗೆ ಹೆಚ್ಚಿನ ಚಾನ್ಸ್ ಸಿಗಲ್ಲ, ಮೊಹಮ್ಮದ್ ಸಿರಾಜ್, ಬೂಮ್ರಾ ಖಂಡಿತವಾಗ್ಲೂ ಇರ್ತಾರೆ. ಇಲ್ಲಿ ಚಹಲ್ ಇರ್ಬೋದು, ಆಮೇಲೆ ಇಲ್ಲಿ ಕುಲ್ದೀಪ್ ಯಾದವ್ ಮತ್ತು ಹರ್ಷದೀಪ್ ಸಿಂಗ್ ಈ ಇಬ್ರು ಕೂಡ ಬೆಂಚ್ ಕಾಯ್ಬೋದು ಅಂತ ನಾನು ಅನ್ಕೋತೀನಿ. 11ರ ಬಳಗವನ್ನು ಆರಿಸೋದು ಕೂಡ ತುಂಬಾ ಕಷ್ಟ ಇದೆ. ಎಲ್ಲರೂ ಕೂಡ ಸಂಜು ಸ್ಯಾಮ್ಸನ್ ಮತ್ತೆ ರಿಷಬ್ ಪಂತ್ ಮಧ್ಯೆ ನೀವು ರಿಷಬ್ ಪಂತ್ ಯಾಕೆ ತಗೋತಿದ್ದೀರಾ? ಯಾಕೆ ಅಂತಂದ್ರೆ ಅವರು ವಿನ್ನಿಂಗ್ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಆಗಿರೋದ್ರ, ಮತ್ತೆ ಅವ್ರ ಬ್ಯಾಟಿಂದ ಒಳ್ಳೆ ಸ್ಕೋರ್ ಸಹ ಬಂದಿದೆ IPL ಅಲ್ಲಿ. ಅವ್ರಕ್ಕಿಂತ ಫಾರ್ಮ್ ಅಲ್ಲಿ ಇದ್ದಾರೆ. ಕ್ಯಾಪ್ಟನ್ಸಿ ಪ್ಲಸ್ ಅಂದ್ರೆ ಆನ್ ಫೀಲ್ಡ್ ಅಲ್ಲಿ ನಿಮ್ಗೆ ಯಾವ ರೀತಿ ಬಿಹೇವ್ ಮಾಡಬೇಕು ಅಂತ ಈಗ ಜಾಸ್ತಿ ಫಾರ್ಮ್ ಅಲ್ಲಿ ಇರೋದು ಸಂಜು ಸ್ಯಾಮ್ಸನ್. ರಿಷಬ್ ಪಂತ್ ಈಗ ಹೆಲ್ತ್ ಇಶ್ಯೂಸ್ ಫೇಸ್ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ವಿದೇಶಗಳಲ್ಲಿ ನೀವು ಪಂತ್ ಅವರ ಆಟ ನೋಡಿ, ಸಂಜು ಸ್ಯಾಮ್ಸನ್ ಆಟ ನೋಡಿ. ಇಲ್ಲಿ IPL ನ ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ, ಇಂಟರ್ನ್ಯಾಷನಲ್ ಟೂರ್ನಿಗಳನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಇನ್ನೊಂದು ಸಂಜು ಅವರು ಈಗ ಸಂಜು ಸ್ಯಾಮ್ಸನ್ ಏನಾದ್ರು ಚಾನ್ಸ್ ಕೊಟ್ರೆ ಅವ್ರು ಯೂಸ್ ಮಾಡ್ಕೊಂಡಿರೋದು ಬಹಳ ರೇರ್, ಕಮ್ಮಿ. ನೋಡಿ ಇಂಟರ್ನ್ಯಾಷನಲ್ ಅಲ್ಲಿ ಚಾನ್ಸ್ ಕೊಟ್ಟಿದ್ದಾರೆ ಸ್ಯಾಮ್ಸನ್. ಈಗ ಔಟ್ ಆಫ್ ಫಾರ್ಮ್ ಅಲ್ಲಿ ಇದ್ದಾಗ ಚಾನ್ಸ್ ಕೊಟ್ಟಾಗ ಯಾರು ಯುಟಿಲೈಸ್ ಮಾಡ್ಕೊಳ್ಳೋದು, ಆ ತರ ಫ್ಲಾಪ್ ಆದವರು ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಟೈಮ್ ಫ್ಲಾಪ್ ಆಗಿದ್ದಾರೆ. ಸಂಜು ಸ್ಯಾಮ್ಸನ್ ಕೆಟ್ಟ ಪ್ಲೇಯರ್ ಅಂತ ನಾವು ಹೇಳ್ತಾ ಇಲ್ಲ, ಅವ್ರಕ್ಕಿಂತ ಬೆಟರ್ ರಿಷಬ್ ಪಂತ್ ಚೆನ್ನಾಗಿ ಆಡ್ಬೋದು ವಿದೇಶಗಳಲ್ಲಿ. ಯಾಕಂದ್ರೆ ನಾವು ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡ್ ನಲ್ಲಿ ಅವ್ರ ಆಟವನ್ನ ನೋಡಿದೀವಿ. ಅಮೆರಿಕ ಕೂಡ ಅಂತ ಹೊಸ ಪಿಚ್ಗಳನ್ನ ರೆಡಿ ಮಾಡಿರೋದ್ರಿಂದ ಬೌನ್ಸಿ ಟ್ರ್ಯಾಕ್ ಗಳನ್ನ ಅವ್ರು ರೆಡಿ ಮಾಡಿರ್ತಾರೆ. ಬಟ್ ವೆಸ್ಟ್ ಇಂಡೀಸ್ ಅಲ್ಲಿ ನೋಡಿ ಲೋ ಪಿಚ್ಗಳಲ್ಲಿ ಬರುತ್ತೆ, ಹಂಗೆ ಬೌನ್ಸ್ ಬಾಲ್ಗಳು ಹೆಚ್ಚಿಗೆ ಆಗೋದಿಲ್ಲ. ಅಲ್ಲಿ ಎರಡೂಗಳನ್ನ ಹೋಲಿಸ್ಕೊಂಡ್ರೆ ರಿಷಬ್ ಪಂತ್ ಬೆಟರ್ ಆಪ್ಷನ್ ಅಂತ ನಾನು ಅನ್ಕೋತೀನಿ. ಎಸ್, ಖಂಡಿತ ಪಾಟೀಲ್. ಇದಕ್ಕೊಂದು ಆಡ್ ಮಾಡೋಕೆ ಇಷ್ಟಪಡ್ತೀನಿ. ಸೇಮ್ ಫಾರ್ಮೆಟ್ ಅಲ್ಲಿ ಸಂಜು ಸ್ಯಾಮ್ಸನ್ ಎಷ್ಟೊತ್ತಿಗೆ ಬರ್ತಾರೋ ಅದೇ ಫಾರ್ಮೆಟ್ ಅಲ್ಲಿ ರಿಷಬ್ ಪಂತ್ ಅವರು ಕೂಡ ಬಂದು ಎಷ್ಟೋ ಮ್ಯಾಚ್ ಗಳಲ್ಲಿ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ. ಒಬ್ರು ನಿಂತು ಆಡಿದ್ದಾರೆ. ಗಾಬಾದಂತ ಒಂದು ಗಾಬಾದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಿ ಬಂದಂತದ್ದು ರಿಷಬ್ ಪಂತ್ ಅವರು. ಒಬ್ರೇ ನಿಂತು ಆಟವನ್ನ ಕಟ್ಟುವಂತ ಸಾಮರ್ಥ್ಯ ರಿಷಬ್ ಪಂತ್ ಅವರಿಗಿದೆ. ಆದ್ರೆ ಇಲ್ಲಿ ಕಂಪೇರ್ ಮಾಡಿದ್ರೆ ನಾವು ಸಂಜು ಸ್ಯಾಮ್ಸನ್ ಅವರಿಗೆ ಅವಕಾಶ ಸಿಗ್ಲಿಲ್ವಾ ಅಂತ ಸಾಕಷ್ಟು ಜನ ಕೇಳ್ಬೋದು. ನಾವು ಸಂಜು ಸ್ಯಾಮ್ಸನ್ ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡ್ತಿಲ್ಲ, ಅವರಿಗೂ ಕೂಡ ಅವಕಾಶ ಸಿಕ್ಕಿದೆ, ಆದ್ರೆ ನಿಂತ ಆಡಿಲ್ಲ ಎನ್ನುವಂಥದ್ದು ಇಲ್ಲಿ ಮಹತ್ವ. ಎಕ್ಸ್ಪೀರಿಯನ್ಸ್ ಕೂಡ ಬರುತ್ತೆ ನೋಡಿ. ಸಂಜು ಸ್ಯಾಮ್ಸನ್ 25 ಮ್ಯಾಚ್ ಅಲ್ಲಿ 374 ರನ್ಗಳನ್ನ ತೆಗೆದಿದ್ದಾರೆ. ಬರೀ ಒಂದೇ ಒಂದು ಹಾಫ್ ಸೆಂಚುರಿ ಬಂದಿದೆ ಇದುವರೆಗೂ ಕೂಡ. ರಿಷಬ್ ಪಂತ್ ನೋಡಿ 66 ಮ್ಯಾಚ್ ಆಡಿದ್ದಾರೆ, 987 ರನ್ಗಳನ್ನ ಗಳಿಸಿದ್ದಾರೆ, 3 ಹಾಫ್ ಸೆಂಚುರಿಗಳು ಕೂಡ ಬಂದಿದೆ. ನೀವು ಡೆತ್ ಓವರ್ಸ್ ನಲ್ಲಿ ಅಂತ ಆಟವನ್ನ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡ್ತೀವಿ. ಮತ್ತೆ ಈಗ 10 ಬಾಲ್ ಅಲ್ಲಿ 12 ರನ್ 15 ರನ್ ಇಂಥದ್ದೇನು ಹೊಡೆಯಲ್ಲ. ಅವರು ಬಂದ್ರೆ ಹಿಟ್ ಮಾಡ್ತಾರೆ, ಬಂದ್ರೆ ರನ್ ಬರುತ್ತೆ, ಇಲ್ಲಾಂದ್ರೆ ವಿಕೆಟ್ ಹೋಗುತ್ತೆ ಅಷ್ಟೇ. ಬಟ್ ಬಹಳ ಮ್ಯಾಚ್ಗಳಲ್ಲಿ ರಿಷಬ್ ಪಂತ್ ಗೆಲ್ಸಿದ್ದನ್ನೇ ನಾವು ನೋಡಿದ್ದೀವಿ. ಫ್ಲಾಪ್ ಪ್ರದರ್ಶನ ನಾವು ವಿದೇಶದಲ್ಲಿ ತುಂಬಾ ಕಡಿಮೆ ನೋಡಿದ್ದೀನಿ ಅವ್ರದ್ದು. ಎಸ್, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಪಾಟೀಲ್. ಒಂದ್ ಕಡೆಯಲ್ಲಿ ಸಂಜು ಸ್ಯಾಮ್ಸನ್ ಹಾಗೇನೆ ರಿಷಬ್ ಪಂತ್ ಇವರಿಬ್ಬರ ಕಂಪ್ಯಾರಿಸನ್ ಕೂಡ ಚೆನ್ನಾಗಿದೆ. ಯಾರನ್ನ ಆಡಿಸ್ಬೇಕು, ಯಾರನ್ನ ಬಿಡಬೇಕು. ಸಂಜಯ್ದು ಒಂದು ಒಳ್ಳೆ ಪಾಯಿಂಟ್. ನಿಜ ನಿಜ. ಯಾಕಂದ್ರೆ ಅವರು ನೀವು ಸೆಮಿಫೈನಲ್ ತನಕನೂ ಫೈನಲ್ ತನಕನೂ ಒಂದು ತಂಡವನ್ನ ಮುನ್ನಡೆಸಿದಿರಿ, ಅಂತ ಒಬ್ಬ ಕ್ಯಾಪ್ಟನ್ ಯಾಕೆ ಬಿಡ್ತಾ ಇದೀರಿ ಅನ್ನೋದು ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲೆಲ್ಲ ವಿನ್ನಿಂಗ್ ಝೋನ್ ಅಲ್ಲೇ ಇತ್ತು. ಅವ್ರು ಹೇಳ್ದಂಗೆ ಕ್ಯಾಪ್ಟನ್ ಹಾಕಿ ಚೆನ್ನಾಗೇ ಇತ್ತು. ಯಾವಾಗ ಬಟ್ಲರ್ ಇರೋ ಪ್ಲೇಸ್ ಅಲ್ಲಿ ಚೆನ್ನಾಗಿತ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ರನ್ ತಕ್ಕೊಡೋರು. ಪರ್ಸನಲ್ ಆಗಿ ನೋಡೋದಾದ್ರೆ ಇಲ್ಲಿ ಪಂಟದಲ್ಲಿ ರಾಜಸ್ಥಾನ ನೋಡೋ ಟೀಮ್ ನೋಡೋದು ಬೇಡ, ಪರ್ಸನಲ್ ನೋಡೋದಾದ್ರೆ ಅವ್ರದ್ದು ಆರೆಂಜ್ ಕ್ಯಾಪ್ ಲೀಡ್ ಬೋರ್ಡ್ ಅಲ್ಲಿ ಸಹ ಇದ್ರು. ಎಸ್ ಮಂಜು, ಇನ್ನೊಂದ್ ಕಡೆಯಲ್ಲಿ ಪ್ಲೇಯಿಂಗ್ 11 ಅನ್ನು ನೋಡ್ತಾ ಇದ್ರಿ. ಕೆಲವೊಂದಿಷ್ಟು ಪ್ಲೇಯರ್ ಗಳ ಅಗತ್ಯ ಇತ್ತ ಅಂತ ಹೇಳಿ. ಈಗ ಜೈಸ್ವಾಲ್ ಆಡ್ತಾ ಇದ್ದಾರೆ, ಜೈಸ್ವಾಲ್ ಫಾರ್ಮ್ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾಕೆ ಸೆಲೆಕ್ಟ್ ಮಾಡ್ಬೇಕಿತ್ತು? ಬೇರೆಯವ್ರು ತುಂಬಾ ಜನ ಇದ್ರು, KL ರಾಹುಲ್ ಇದ್ರು, ಹೀಗೆ ಆರಂಭಿಕರಾಗಿ ಆಡುವಂತ ಆಟಗಾರರು ಒಳ್ಳೆ ಆಟಗಾರರಿದ್ರು, ಯಾಕೆ ಬೇಕಿತ್ತ ಅವರು ಅಂತ. ನಮಗೆ ನೀವು KL ರಾಹುಲ್ ಬಗ್ಗೆ ಮಾತಾಡಿದ್ರೆ ಅವ್ರು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ಅವರು ಅಗರ್ಕರ್ ಹೇಳಿದ್ರು ನಮ್ದು ಸ್ಟಾರ್ಟಿಂಗ್ ಅಲ್ಲಿ ಸ್ಟ್ರಾಂಗ್ ಆಗಿದೆ, ಹಂಗಾಗ್ಬಿಟ್ಟು ನಮಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟಿಂಗ್ಸ್ ಬೇಕು ಇಂಡಿಯಾ ಟೀಮ್ ಅಲ್ಲಿ. ಸೊ ಅದಕ್ಕೋಸ್ಕರ ಅವ್ರು ಸೆಲೆಕ್ಟ್ ಮಾಡಿರ್ತಾರೆ. ಲೆಫ್ಟ್ ರೈಟ್ ಕಾಂಬಿನೇಷನ್ ಅಲ್ಲಿ ಸ್ಟಾರ್ಟ್ ಮಾಡೋದಕ್ಕೋಸ್ಕರನೇ ಅವರು ಜೈಸ್ವಾಲ್ ನ ಸೆಲೆಕ್ಟ್ ಮಾಡಿರ್ಬೋದು ಅನ್ಸುತ್ತೆ. ಯಾಕಂದ್ರೆ ಇಂಡಿಯಾ ಅಂತ ಬಂದಾಗ ಸ್ವಲ್ಪ ಲೆಫ್ಟ್ ರೈಟ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ. ಈಗ ಮುಂಚೆ ಶಿಖರ್ ಧವನ್ ಇದ್ರು, ರೋಹಿತ್ ಶರ್ಮಾಗೆ. ಇಲ್ಲಿ ಫಸ್ಟ್ ಒಂದು ಅಷ್ಟು 6 ಓವರ್ಸ್ ಆಡೋದು ಪವರ್ ಪ್ಲೇ ನಲ್ಲಿ. ಸೊ ಇಲ್ಲಿ ಲೆಫ್ಟ್ ರೈಟ್ ಕಾಂಬಿನೇಷನ್ ಏನು ಅಂದ್ರೆ ಅಷ್ಟು ಮ್ಯಾಟರ್ ಆಗಲ್ಲ. ಇಲ್ಲಿ ಅಬಿ ಹೊಡಿಯ ಆಟ ಆಡಿದ್ರೆ ಮಾತ್ರ ಇಲ್ಲಿ ವರ್ಕ್ ಆಗೋದು.
ಆಲ್ಮೋಸ್ಟ್ ಅಲ್ಲೂ ಇವರು T20 ಫಾರ್ಮೆಟ್ ಅಂತ ಬಂದಾಗ ಒಂದು ಒಳ್ಳೆ ಸ್ಕೋರ್ನು ಮಾಡಿದ್ದಾರೆ ಜೈಸ್ವಾಲ್ ಬಗ್ಗೆ ಮಾತಾಡೋದಾದ್ರೆ. ಸೊ ಯಾವುದೋ ಒಂದು IPL ಅಂತ ತಗೊಂಡಾಗ ಒಂದು ಕಡೆ ಸ್ಕೋರ್ ಆಗಿಲ್ಲ, ಡಕ್ಔಟ್ ಆಗಿದ್ದಾರೆ, ಸ್ವಲ್ಪ ಕಮ್ಮಿ ಸ್ಕೋರ್ಗೆ ಔಟ್ ಆಗಿದ್ದಾರೆ, ಬಾಲ್ ಟು ಬಾಲ್ ರನ್ ಔಟ್ ಆಗಿದ್ದಾರೆ, ಅದೊಂದು ಮ್ಯಾಟ್ರ್ ಆದ್ರೆ. ಸೊ ಇಂಡಿಯಾ ಅಂತ ಬಂದಾಗ 200+ ಹೊಡೆದಿರೋದು ನಾವು ನೋಡಿದೀವಿ ಇಂಟರ್ನ್ಯಾಷನಲ್ ಟೀಮ್ ಅಲ್ಲಿ. ಸಂಜಯ್, ಇನ್ನೊಂದ್ ಕಡೆಯಲ್ಲಿ ನಾವು ಆಲ್ರೌಂಡರ್ ಆಟಗಾರರ ಬಗ್ಗೆ ಮಾತನಾಡಲೇಬೇಕಾಗುತ್ತೆ. ತುಂಬಾ ಜವಾಬ್ದಾರಿ ಆಲ್ರೌಂಡರ್ ಆಟಗಾರರ ಮೇಲೆ ಇದ್ದೇ ಇದೆ. ಒಂದು T20 ಮ್ಯಾಚ್ ಅಲ್ಲಿ ಇದ್ದೇ ಇರುತ್ತೆ. ಹಾಗೇನೆ ಹಾರ್ದಿಕ್ ಪಾಂಡ್ಯ, ಶಿವಮ್ ದುಬೆ ಇವರೆಲ್ಲ ಕಂಪೇರ್ ಮಾಡಿದ್ರೆ ಶಿವಮ್ ದುಬೆನ ನಾನು ಕನ್ಸಿಡರೇ ಮಾಡೋದಿಲ್ಲ ಆಲ್ರೌಂಡರ್ ಅಂತ. ಯಾಕೆ ಅಂತಂದ್ರೆ ಆ ಒಂದು ಅಂದ್ರೆ ಜಡೇಜಾ ಮತ್ತೆ ಹಾರ್ದಿಕ್ ಪಾಂಡ್ಯ ಕೊಟ್ಟಷ್ಟು ಕಾಂಟ್ರಿಬ್ಯೂಟ್ ಕೊಡೋದಿಲ್ಲ ಅವ್ರಿಗೆ. ಅಂದ್ರೆ ಇಲ್ಲಿ ತನಕ ಇಂಡಿಯಾ ಟೀಮ್ ಕೊಟ್ಟಿಲ್ಲ. ನಾನು IPL ಫ್ರಾಂಚೈಸಿಗೆ ಹೇಳೋದಿಲ್ಲ ನಾನು. ಇಂಡಿಯಾ ಟೀಮ್ ಅಂತ ಬಂದಾಗ ಇದು T20 ಲಿಮಿಟೆಡ್ ಓವರ್ ಇರೋದ್ರಿಂದ ನಿಮ್ಗೆ ಓವರ್ ಅಲ್ಲಿ ಅಟ್ಲೀಸ್ಟ್ ಕಟ್ಟಾಕೋ ಪ್ರಯತ್ನ ಆದ್ರೂ ಮಾಡ್ಬೇಕು. ಇಲ್ಲ, ಇಲ್ಲಿ 4 ಜನ ಇದಾರೆ ಈಗ ನೋಡಿ. ದುಬೆ ಇದಾರೆ, ಹಾರ್ದಿಕ್ ಪಾಂಡ್ಯ ಇದಾರೆ, ಅಕ್ಷರ್ ಪಟೇಲ್ ಇದಾರೆ, ಆಮೇಲೆ ಜಡೇಜಾ ಇದಾರೆ. ಯಾರನ್ನ ಆಡಿಸ್ಬೇಕು ಈಗ? ಜಡೇಜಾ ಆಬ್ವಿಯಸ್ಲಿ ಜಡೇಜಾ ಆಡಿಸಬಹುದು. ಇಲ್ಲ ಅಂತಂದ್ರೆ ನಾವು ಇವಾಗ ನಾವು ಬಿಟ್ಕೊಡೋದಕ್ಕೆ ಡ್ರಾಪ್ ಮಾಡ್ತಾರ ಇಲ್ಲ, ಯಾಕಂದ್ರೆ ವೈಸ್ ಕ್ಯಾಪ್ಟನ್ ಮಾಡೋದಕ್ಕಾಗದ. ಇಲ್ಲಿ ನೋಡಿ, ಒಂದು ಸ್ಲಾಟ್ ಅನ್ನ ವೇಸ್ಟ್ ಆಗ್ತಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಅವರು ಯಾರು ತಗೊಂಡು ಹಾರ್ದಿಕ್ ಪಾಂಡ್ಯ ಇಲ್ಲ ರೀ, ಅವರು ಡೆತ್ ಓವರ್ಸ್ ನಲ್ಲಿ ನಿಮ್ಗೆ ಬೌಲಿಂಗ್ ಆದ್ರೂ ಹೆಲ್ಪ್ ಮಾಡ್ತಾರಲ್ಲ. ಇಲ್ಲ, ಅವ್ರಿಗಿಂತ ಬೆಟರ್ ನಮ್ಗೆ ಸ್ಪಿನ್ ಅಟ್ಯಾಕ್ ಅಕ್ಷರ್ ಮತ್ತೆ ಜಡೇಜಾ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ಬರು ಆಡಿಸಬೇಕು. ಜಡೇಜಾ ಮತ್ತೆ ಪಾಂಡ್ಯ ಇಬ್ರು ಇರ್ತಾರೆ, ನೋ ಡೌಟ್. 11ರ ಬಳಗದಲ್ಲಿ ಇಬ್ರು ಇರ್ತಾರೆ ಖಂಡಿತ. ಪಟೇಲ್, ಇನ್ನೊಂದ್ ಕಡೆಯಲ್ಲಿ ಓಕೆ, ನಾವು ವಿಶ್ವಕಪ್ ಟೂರ್ನಿ ಬಗ್ಗೆ ಮಾತನಾಡಿದ್ವಿ. ಅದಕ್ಕಿಂತ ಮುಂಚಿತವಾಗಿ ನಡೆಯುವಂತ ಅಭ್ಯಾಸ ಪಂದ್ಯಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ, ಇಲ್ಲಿ ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ಸ್ ಯಾರು ಅಲಭ್ಯರಾಗಬಹುದು ಅಭ್ಯಾಸ ಪಂದ್ಯ ಪ್ರಾಕ್ಟೀಸ್ ಮ್ಯಾಚ್ಗೆ? ಈ ಕೊಹ್ಲಿ ಅಂತೂ ಇನ್ನೂ ಹೋಗಿಲ್ಲ, ಅದಕ್ಕೆ ಅದೊಂದು ಪ್ರಾಬ್ಲಮ್ ಇದೆ. ಬಟ್ ಪ್ರಾಕ್ಟೀಸ್ ಮ್ಯಾಚ್ಗಳನ್ನ ಈಸಿ ಹೊಡ್ಕೋತಾರೆ. ಅದೇನು ಗೊತ್ತಾ, ಈಗ ಗೆದ್ರು ಸೋತ್ರು ಏನು ಇದಿರಲ್ಲ. ಬಟ್ ಅದನ್ನ ಯಾವ ಲೈವ್ ಅಲ್ಲೂ ಬಿಡಲ್ಲ ನಿಮಗೆ. ನೆಕ್ಸ್ಟ್ ಡೇ ಪೇಪರ್ ಅಲ್ಲಿ ಅಥವಾ ಇದ್ರಲ್ಲಿ ನೋಡ್ಬೇಕು ನೀವು. ಬಟ್ ನನಗೆ ಆಟಕ್ಕಿಲ್ಲ ಅಷ್ಟೇ, ಯಾವ್ದ್ರ ಉಲ್ಟಾ ನಮ್ಮ ಸಂಜೆ ಅವರು. ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕು. ಯಾಕೆಂತಂದ್ರೆ ಯಾರು ಟ್ರ್ಯಾಕಿಂಗ್ ಬರ್ತಾರೆ ಈಗ ಆ ಪಿಚ್ಗಳಲ್ಲಿ, ಪಿಚ್ಗಳಲ್ಲಿ ಯಾರು ಟ್ರ್ಯಾಕಿಂಗ್ ಬರ್ತಾರೆ, ಯಾರು ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ, ಚೆನ್ನಾಗಿ ಬ್ಯಾಟಿಂಗ್ ಯಾರು ಬೀಸ್ತಾರೆ. ಸೊ ಯಾರು ಫಾರ್ಮ್ ಅಲ್ಲಿ ಇಲ್ವೋ ಅವ್ರ ಫಾರ್ಮಿಗೆ ಬರಕ್ ಒಂದು ಚಾನ್ಸ್ ಸಿಗುತ್ತೆ. ವಾರ್ಮ್ ಅಪ್ ಮ್ಯಾಚ್ ಅಂತಾನು ಹೇಳಕಲ್ಲ. ಅದು ನ್ಯೂಯಾರ್ಕ್ ಅಲ್ಲಿ ಎಲ್ಲ ಹೊಸ ಪಿಚ್ಗಳು ಈಗ, ಅವುಗಳನ್ನ ಈಗ ನಾವು ಇಂಡಿಯಾದಲ್ಲಿ ಆಡಿ ಎಲ್ಲ ರೂಢಿ ಆಗ್ಬಿಟ್ಟಿದೆ. ಆಮೇಲೆ ಬೌನ್ಸಿ ಟ್ರ್ಯಾಕ್ ಗಳನ್ನ, ಆದ್ಮೇಲೆ ಸ್ಪಿನ್ ಟ್ರ್ಯಾಕ್ ಗಳನ್ನ ಎಲ್ಲ ಮೊದಲನೇ ಮ್ಯಾಚ್ ಆಡೋರಿಗೆ ತೊಂದರೆ ಇರುತ್ತೆ. ಫಸ್ಟ್ ಮ್ಯಾಚ್ ಆಡೋರಿಗೆ, ಸೆಕೆಂಡ್ ಥರ್ಡ್ ಮ್ಯಾಚ್ ಆಡೋರ್ಗೆಲ್ಲ ಒಂದು ಐಡಿಯಾ ಸಿಕ್ಬಿಟ್ಟಿರುತ್ತೆ. ಪಾಟೀಲ್, ಒಂದು ಪಾಯಿಂಟ್ ನಾನು ಇಲ್ಲಿ ಇಡಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಪ್ರಾಕ್ಟೀಸ್ ಮ್ಯಾಚಿಗೆ ಹೋಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಯಾವ ಪಿಚ್ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿರಲ್ಲ. ಅದು ಕೂಡ ಡ್ಯಾಮೇಜ್ ಮಾಡಬಹುದಾ ನಾವು ಸೀರೀಸ್ ಆಡುವ? ಈಗ ವರ್ಲ್ಡ್ ಕ್ಲಾಸ್ ಆಟಗಾರರಿಗೆ ಅದೇನು ಡ್ಯಾಮೇಜ್ ಮಾಡುತ್ತೆ ಅಂತ ನನಗೇನು ಅನ್ಕೊಳ್ಳಲ್ಲ. ಈ ಕೊಹ್ಲಿ ಆಗಿರ್ಬೋದು, ರೋಹಿತ್ ಆಗಿರ್ಬೋದು, ಹಾರ್ದಿಕ್ ಪಾಂಡ್ಯ ಆಗಿರ್ಬೋದು, ಆಮೇಲೆ ಸೂರ್ಯಕುಮಾರ್ ಯಾದವ್ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನೀವು ಒನ್ ಮ್ಯಾನ್ ಶೋನ ಡೈರೆಕ್ಟ್ ಆಗಿ ಎಂಟ್ರಿ ಕೊಟ್ಟು ಮಾಡಿದ್ರು ಏನು ಆಶ್ಚರ್ಯ ಪಡೋಂಗಿಲ್ಲ. ಹಾಗಂತ ಹೇಳಿ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇರಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. ಇದ್ರೆ ನಿಮ್ಗೊಂದು ಅನುಕೂಲ, ಆ ಪಿಚ್ಗಳ ಬಗ್ಗೆ, ಆ ಹವಾಮಾನದ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೊಂದ್ಕೊಂಡ್ಬಿಡ್ತೀರಾ. ಡೈರೆಕ್ಟ್ ಆಗಿ ಹೋದಾಗ ನಿಮ್ಗೆ ಆರೋಗ್ಯ ಸಮಸ್ಯೆನೂ ಕೊಡ್ಬೋದು, ಇಲ್ಲ ಆ ಪಿಚ್ಗಳ ಬಗ್ಗೆ ಒಂದ್ ಸ್ವಲ್ಪ ಅಧ್ಯಯನ ಮಾಡೋದಕ್ಕೂ ಟೈಮ್ ಸಿಗದೆ ಇರ್ಬೋದು. ಹಾಗಂತ ಹೇಳಿ ನಾವು ರೋಹಿತ್ ಶರ್ಮಾ ಅವ್ರನ್ನ ನೋಡಿ, ರೋಹಿತ್ ಶರ್ಮಾ ಅವರೇ ಹೇಳ್ದಂಗೆ ಅವ್ರು ಹೆಚ್ಚಿಗೆ ಪ್ರಾಕ್ಟೀಸ್ ಮ್ಯಾಚ್ಗಳಲ್ಲಿ ಹೋಗಲ್ಲ ಅಂತ ಅವರೇ ಹೇಳ್ತಾರೆ. ಅಂದ್ರೆ 90% ಅಂತಲ್ಲ, ಕೆಲವೊಂದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಆದ್ರೂ ಕೂಡ ಡೈರೆಕ್ಟ್ ಮ್ಯಾಚ್ ಅಲ್ಲಿ ಹೋಗಿ ಪರ್ಫಾರ್ಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಕ್ಸ್ಪೀರಿಯನ್ಸ್ ನಮ್ಮ ಹತ್ರ ಜಾಸ್ತಿ ಇರೋದ್ರಿಂದ ಅಷ್ಟರ ಮಟ್ಟಿಗೆ ನಮಗೆ ಪ್ರಾಕ್ಟೀಸ್ ಮ್ಯಾಚ್ಗಳು ಪ್ರಭಾವ ಬೀರುತ್ತೆ ಅಂತ ನಾನೇ. ಇಲ್ಲಿ ಬ್ಯಾಟಿಂಗ್ ಮಾಡೋರು ಮಾತ್ರ ಪಿಚ್ ಅಬ್ಸರ್ವ್ ಮಾಡ್ಬೇಕಾಗಿದ್ದಿಲ್ಲ, ಬೌಲಿಂಗ್ ಮಾಡೋರು ಸಹ ಪಿಚ್ ಅನ್ನು ಅಬ್ಸರ್ವ್ ಮಾಡ್ಬೇಕಾಗಿ ಬರುತ್ತೆ. ಚರ್ಚೆಯಲ್ಲಿ ಭಾಗಿಯಾದಂತ ಮೂವರಿಗೂ ಕೂಡ ಧನ್ಯವಾದಗಳು. ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಅಥವಾ ಆಡುವ 11ರ ಬಳಗ ಯಾವ ರೀತಿಯಾಗಿ ಟೀಮ್ ಇಂಡಿಯಾ ಎದುರಾಳಿಗಳನ್ನು ಕಟ್ ಹಾಕಬೇಕು, ಗೇಮ್ ಪ್ಲಾನ್ ಹೆಂಗಿರಬೇಕು, ಇದೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ವಿಶ್ವಾಸ ಕೂಡ ಒಂದೇ, ಯಾಕಂತ ಹೇಳಿದ್ರೆ ಈ ಬಾರಿ T20 ವಿಶ್ವಕಪ್ಪನ್ನು ಇಂಡಿಯಾವೇ ಗೆದ್ದು ಬರಲಿ, ಓಡಿನಲ್ಲಿ ಆದಂಥ ಬೇಸರ ಕಳಿಲಿ ಅನ್ನೋದಾಗಿ ಸಾಕಷ್ಟು ಯೋಚನೆಯನ್ನು BCCI ಹಾಗೆಯೇ ಟೀಮ್ ಇಂಡಿಯಾ ಕೂಡ ಮಾಡಿಕೊಂಡಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.